ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಷಯ ತೃತೀಯ ದಿನ. ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ. ಚಿನ್ನ ತಗೊಳ್ಳೋದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ, ಬಟ್ ಅದೇ ಜಾಸ್ತಿ ಭಕ್ತಿ ಮಾಡಿ, ಅದು ಜಾಸ್ತಿ ಅಕ್ಷಯ ಆದಷ್ಟು ಭಗವಂತನ ಕೃಪೆ ಕೂಡ ನಮ್ಗೆ ಅಷ್ಟೇ ಅಕ್ಷಯವಾಗಿ ಅನುಗ್ರಹ ನಮಗೆ ಸಿಗ್ತಾ ಇರುತ್ತೆ. ಯಾಕಂದ್ರೆ ಭಗವಂತನ ಅನುಗ್ರಹ ಕೃಪೆ ಇದ್ರೆ ಏನ್ ಬೇಕಂದ್ರೂ ಪಡಿಬೋದು, ನಮ್ಮ ಇಚ್ಛೆಗಳನ್ನೆಲ್ಲ ನಾವು ನೆರವೇರಿಸ್ಕೋಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಆದಷ್ಟು ಭಗವತ್ ಕಾರ್ಯದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಹರೇ ಕೃಷ್ಣ ಮಹಾಮಂತ್ರನ ಚಾಂಟ್ ಮಾಡಿ, ಜಾಸ್ತಿ ಭಗವದ್ಗೀತೆ ಓದಿ, ಇಲ್ಲ ಶ್ರವಣ ಮಾಡಿ, ಶ್ರೀಮದ್ ಭಾಗವತಂ ಕೇಳಿ, ಅದು ಅಕ್ಷಯವಾಗ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಂದು ಒಂದು ಬೆಳಗ್ಗೆಯಿಂದ ಅದೇ ರೊಟೀನ್ ಆಗ್ಬಿಟ್ಟಿದೆ. ಏನಾದ್ರೂ ಒಂದೊಂದು ಎಲ್ಲ ಭಗವಂತನಿಗೋಸ್ಕರ ಸಣ್ಣ ಪುಟ್ಟದಾಗಿ ಪ್ರಸಾದ ರೆಡಿ ಮಾಡೋದಿರ್ಬೋದು, ಅಥವಾ ಅಲಂಕಾರ ಮಾಡೋದಿರ್ಬೋದು, ಅದರಲ್ಲೇ ಬೆಳಗ್ಗೆಯಿಂದ ನಾನು ತುಂಬಾ ಬ್ಯುಸಿ ಇದ್ದೆ. ಸೊ ಅದಕ್ಕೆ ಇವತ್ತು ವಿಡಿಯೋ ಮಾಡೋದು ಕೂಡ ಲೇಟ್ ಆಯ್ತು. ಇಲ್ಲಾಂದ್ರೆ ನಾನು ಇನ್ನೂ ಬೇಗನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ನಾನು. ಬಟ್ ಇದೆಲ್ಲ ಬಿಟ್ಟು ಚಿನ್ನನೇ ತಗೋಬೇಕಾ ಅಂತ ಏನಾದ್ರೂ ಅನ್ಕೊಂಡಿದ್ದೆ. ಇಲ್ಲ, ತಪ್ಪು. ಚಿನ್ನನೇ ತಗೋಬೇಕು ಅಂತ ಏನಿಲ್ಲ. ಮನೆಗೆ ಅರಿಶಿನ, ಕುಂಕುಮ, ಕಲ್ಲುಪ್ಪು, ಆಮೇಲೆ ಹಣ್ಣುಗಳು, ಏನ್ ಬೇಕದು ಇದನ್ನೆಲ್ಲ ತಗೊಂಡ್ರು ಕೂಡ ಅದು ವೃದ್ಧಿ ಆಗ್ಬೇಕು. ಯಾಕಂದ್ರೆ ನಾವು ಏನಾದ್ರೂ ಮಾಡ್ಬೇಕಂದ್ರೆ ನಾವು ತಿಂದು ಚೆನ್ನಾಗಿರ್ಬೇಕು ಅಲ್ವಾ. ಅದಕ್ಕೋಸ್ಕರ ಅದು ಅಕ್ಷಯವಾಗ್ಲಿ. ಕಲ್ಲುಪ್ಪು, ಅರಿಶಿನ, ಕುಂಕುಮ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ಅದೇ ಕೂಡ ನಾನು ಫಸ್ಟ್ಗೆ ಅದನ್ನೇ ತಗೊಳ್ಳೋದು. ಅಕ್ಷಯ ತೃತೀಯ ದಿನ ಫಸ್ಟ್ಗೆ ಅದನ್ನೇ ತರಿಸಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ, ಆಮೇಲೆ ಭಗವಂತನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋದು. ನಂಗದು ತುಂಬಾ ಖುಷಿ ಆಯ್ತು ಇವತ್ತು. ಯಾಕಂದ್ರೆ ನಾನು ತುಂಬಾ ಖುಷಿಯಿಂದ ಹಾರ ಪೋಣಿಸೋದಾಗಿರ್ಬೋದು, ದೇವ್ರಿಗೆ ರೆಡಿ ಮಾಡೋದಾಗಿರ್ಬೋದು. ಯಾಕಂದ್ರೆ ಅದೆಲ್ಲ ಡಬಲ್ ಆಗ್ಬೇಕಲ್ವಾ, ಇನ್ನೂ ಡಬಲ್ ಆಗ್ಬೇಕು. ಭಗವಂತನಿಗೆ ಜಾಸ್ತಿ ಸೇವೆ ಸಲ್ಲಿಸೋ ತರ ಆಗ್ಬೇಕು, ಅವ್ರಿಗೆ ಖುಷಿ ಆಗ್ಬೇಕು ನಾವು ಮಾಡೋ ಕೆಲಸ. ಅದಕ್ಕೋಸ್ಕರ ಜಾಸ್ತಿ ಅದರಲ್ಲೇ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ನನ್ನನ್ನ ಇವತ್ತು, ಬೇರೆ ಕಡೆ ಎಲ್ಲೂ ಬೇಡ ಅಂತ. ಸೊ ನಿಮ್ ದಿನಾನು ಹೀಗೆ ಇರ್ಲಿ, ಖುಷಿಯಾಗಿರಿ ಅಂತ ನಾನು ಕೇಳ್ಕೊಂತೀನಿ. ಇವಾಗ ಅಧ್ಯಾಯ 2ರ 48ನೇ ಶ್ಲೋಕ ಏನಿದೆ ಅಂತ ನೋಡೋಣ. ಏನಿರುತ್ತೆ ಅಂತಲ್ಲ, ನಾನು ಯಾವಾಗ್ಲೂ ವಿಡಿಯೋದಲ್ಲಿ ಅಂತೀನಿ, ನಾನು ಹಾಗೆ ಅನ್ಕೋಬಾರ್ದು ಅನ್ಕೊಂತೀನಿ, ನೋಡ್ದೆ ಅದನ್ನೇ ಅಂದಿರ್ತೀನಿ ನಾನು. ಏನಿದೆ ಅಂತಲ್ಲ, ಭಗವಂತ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತ ನಾವು ಕೇಳೋಣ, ಓಕೆನಾ? ಅಧ್ಯಾಯ 2 ಶ್ಲೋಕ 48. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯೋ ಸಮೋ ಭೂತ್ವಾ ಸಮಂತ್ವಂ ಯೋಗ ಉಚ್ಯತೆ. ಈ ಶ್ಲೋಕದ ಅನುವಾದ: ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಭಾವಾರ್ಥ: ಅರ್ಜುನನು ಯೋಗದಲ್ಲಿದ್ದು ಕರ್ಮವನ್ನು ಮಾಡಬೇಕೆಂದು ಕೃಷ್ಣನು ಹೇಳುತ್ತಾನೆ. ಯೋಗ ಎಂದರೇನು? ಯೋಗ ಎಂದರೆ ಸದಾ ಚಂಚಲವಾಗುವ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಾತ್ಪರದಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು. ಪರಾತ್ಪರ ಎಂದರೆ ಯಾವುದು? ಭಗವಂತನೇ ಪರಾತ್ಪರ. ಅವನೇ ಯುದ್ಧ ಮಾಡುವಂತೆ ಅರ್ಜುನನಿಗೆ ಹೇಳುತ್ತಿರುವುದರಿಂದ ಯುದ್ಧ ಫಲಕ್ಕೂ ಅರ್ಜುನನಿಗೂ ಸಂಬಂಧವಿಲ್ಲ. ಲಾಭ ಅಥವಾ ಜಯ ಕೃಷ್ಣನಿಗೆ ಸೇರಿದ್ದು. ಕೃಷ್ಣ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರತವನಾಗುವಂತೆ ಅರ್ಜುನನಿಗೆ ಉಪದೇಶಿಸಲಾಗುತ್ತಿದೆ. ಕೃಷ್ಣ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದು ನಿಜವಾದ ಯೋಗ. ಇದು ಕೃಷ್ಣ ಪ್ರಜ್ಞೆ ಎಂದು ಕರೆಯುವ ಪ್ರಕ್ರಿಯೆಯಲ್ಲಿ ಅಭ್ಯಾಸವಾಗುತ್ತದೆ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರವೇ ಮನುಷ್ಯನು ತಾನು ಒಡೆಯ ಎನ್ನುವ ಭಾವನೆಯನ್ನು ಬಿಡಬಹುದು. ಮನುಷ್ಯ ಕೃಷ್ಣನ ಸೇವಕನಾಗಬೇಕು ಅಥವಾ ಕೃಷ್ಣನ ಸೇವಕನಾಗಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಲು ಇದು ಸರಿಯಾದ ಮಾರ್ಗ. ಕೃಷ್ಣ ಪ್ರಜ್ಞೆಯೊಂದೇ ಮನುಷ್ಯನು ಯೋಗ ಸ್ಥಿತಿಯಲ್ಲಿ ಕರ್ಮ ಮಾಡಲು ನೆರವಾಗಬಲ್ಲದು. ಹರೇ ಕೃಷ್ಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.